ಟಿವಿ9 ಜೊತೆ ಶಾಸಕ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರು. ಅಶ್ವತ್ಥನಾರಾಯಣ ಅವರೇ, ನಿನ್ನೆ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂಥ ಘಟನೆ, ನೀವು ಪ್ರತ್ಯಕ್ಷ ಸಾಕ್ಷಿ, ನಿಮ್ಮ ಕಣ್ಣ ಮುಂದೆ ಒಂದಷ್ಟು ಘಟನೆಗಳು ನಡೆಯಿತು. ಶಾಸಕ ಸಿ ಟಿ ರವಿಯವರ ಮೇಲೆ ಹಲ್ಲೆ ನಡೆದಂಥ ಪ್ರಯತ್ನ, ಆಮೇಲೆ ಅವ್ರನ್ನ ಬಂಧನ ಮಾಡಿ ರಾತ್ರಿ ಇಡೀ ಬೆಳಗಾವಿ, ಬಾಗಲಕೋಟೆ ಈ ರೀತಿ 3-4 ಜಿಲ್ಲೆಗಳಲ್ಲಿ ಅಡ್ಡಾಡಿಸಿದಂಥ ಒಂದು ಪ್ರಕರಣ ನಡೆಸಿ ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ನೋಡಿ, ಇವರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿ ಸದನದಲ್ಲಿ ನಡೆದಿರೋದಕ್ಕೆ ಇದು ಯಾವುದೇ ರೀತಿಯಾದಂಥ ಡಿಫಮೇಟ್ರಿ ಸ್ಟೇಟ್ಮೆಂಟ್, ಅದೇನು ಕ್ರಿಮಿನಲ್ ಅಲ್ಲ. ಡಿಫಮೇಟ್ರಿ ಸ್ಟೇಟ್ಮೆಂಟ್ಗೆ ಈಗ ತಾನೇ ನಾನು ಒಬ್ರು ಲಾಯರ್ ಹತ್ರ ಇದು ಡಿಫಮೇಟ್ರಿ ಇರೋಂಥದ್ದನ್ನ ಯಾವ ಸೆಕ್ಷನಲ್ಲಿ ಈ ರೀತಿ ಕರ್ಕೊಂಡು ಹೋಗ್ತಾರೋ, ಅಲ್ಲಿ ಸಭಾಪತಿ ಇದ್ದಾರೆ, ಒಬ್ಬ ಸಭಾಧ್ಯಕ್ಷ ಇದ್ದಾರೆ, ಒಬ್ಬ ಶಾಸಕನ ಮೇಲೆ ಹಲ್ಲೆ ಆಗಿದೆ, ಸರ್ಕಾರನ ತರಾಟೆಗೆ ತೊಗೊಳೋದು ಬದಲು ನೋಡ್ತಾ ಕೂತಾರೆ. ಒಬ್ಬ ಮುಖ್ಯಮಂತ್ರಿ ತನ್ನ ಸುವರ್ಣಸೌಧದಲ್ಲಿ ಶಾಸಕರ ಒಂದು ಸ್ಥಾನದಲ್ಲಿ ಕಾನೂನು ಮಾಡೋಂಥ ಒಂದು ಸ್ಥಳದಲ್ಲೇ ಒಬ್ಬನಿಗೆ ರಕ್ಷಣೆ, ಶಾಸನ ಮಾಡೋಂಥ ಒಬ್ಬ ವ್ಯಕ್ತಿಗೆ, ಶಾಸಕನಿಗೆ ರಕ್ಷಣೆ ಇಲ್ಲ. ಯಾವ ರೀತಿ ನಡ್ಕೊಳ್ತಿದ್ದಾರೆ ಅನ್ನೋಂಥದ್ದು ನಿಜಕ್ಕೂ ದುರದೃಷ್ಟ. ಇದು ನಿಜಕ್ಕೂ ಇವರ ದ್ವೇಷ, ವೈಮನಸ್ಸಿನ ಅಧಿಕಾರ ದುರ್ಬಳಕೆಯ ಸ್ಪಷ್ಟ ಉದಾಹರಣೆ. ಒಂದು ಕೇಸ್, ಒಬ್ಬ ವ್ಯಕ್ತಿನ ರಾತ್ರಿ ಇಡೀ ಸುತ್ತಾಡಿಸಿ ಎಲ್ಲೋ ಒಂದು ಕೇಸ್ ದಾಖಲು ಮಾಡ್ದೇನೆ, ಒಂದು ಪ್ರೊಡ್ಯೂಸ್ ಮಾಡ್ದೇನೆ, ಅವ್ಯವಸ್ಥಿತವಾಗಿ ಉದ್ದೇಶಪೂರ್ವಕವಾಗಿ ತಮ್ಮ ಕೆಟ್ಟ ಅಧಿಕಾರ ದುರ್ಬಳಕೆ ಆಗಿರುವಂಥ ಆತ್ಮಸಾಕ್ಷಿ ಇಲ್ಲದಂಥ ಈ ಗೃಹ ಇಲಾಖೆ ಅಧಿಕಾರಿಗಳು ನಿಜಕ್ಕೂ ಆತ್ಮವಂಚಕರಾಗಿ ಅವರು ಇವತ್ತು ತಮ್ಮ ಈ ಕಾರ್ಯವನ್ನು ಮಾಡಿರೋದನ್ನು ಗೃಹ ಇಲಾಖೆಯ ಅಧಿಕಾರಿಗಳನ್ನೂ ಭಾಳ ಸ್ಪಷ್ಟವಾಗಿ ಖಂಡಿಸ್ತೇನೆ. ಮಾಜಿ ಸಚಿವ, ವಿಪಕ್ಷದ ಹಾಲಿ ವಿಧಾನ ಪರಿಷತ್ ಸದಸ್ಯ, ಇವ್ರನ್ನ ರಾತ್ರಿ ಇಡೀ ಪೊಲೀಸ್ ಜೀಪ್ನಲ್ಲಿ ಕೂರಿಸ್ಕೊಂಡು ಅಡ್ಡಾಡಿಸಿರುವಂಥದ್ದು, ಒಂದಷ್ಟು ನಿಗೂಢ ಸ್ಥಳಗಳಿಗೆ ಅವರೇ ಹೇಳುವಂಥ ರೀತಿ ಕರ್ಕೊಂಡು ಹೋಗಿರುವಂಥದ್ದು, ಈಗ ಒಬ್ಬ ಜನಪ್ರತಿನಿಧಿಯನ್ನು ಈ ರೀತಿ ಮಾಡಿರುವಂಥದ್ದು ಎಷ್ಟು ಸರಿ? ಜನ ಭಯಭೀತರಾಗಿದ್ದಾರೆ. ಒಬ್ಬ ಹಿರಿಯ ನಾಯಕನಿಗೇ ಈ ರೀತಿ ಕಿರುಕುಳ ಕೊಡ್ಬೋದು, ಎದುರಿಸ್ಬೋದು, ಬೆದರಿಸ್ಬೋದು, ಈ ರೀತಿ ಬೆದರಿಸ್ಬೋದು. ಜನರಲ್ಲಿ ಭಯ ಹುಟ್ಟಿಸ್ಲಿಕ್ಕೆ ಎಚ್ಚರ. ನಾವು ಗೂಂಡಾಗಿರಿ ಮಾಡ್ತೀವಿ, ಕಾಂಗ್ರೆಸ್ ಗೂಂಡಾ ಕಲ್ಚರ್ ಅನ್ನೋಂಥದ್ದು ಇತಿಹಾಸದಲ್ಲಿ ಇತ್ತಲ್ಲ. ಕಾಂಗ್ರೆಸ್ ಅಂದರೆ ಗೂಂಡಾ ಕಲ್ಚರ್. ಆ ಗೂಂಡಾ ಕಲ್ಚರನ್ನು ಪುನರ್ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ. ಈಗಾಗಲೇ ಕಳೆದ 19 ತಿಂಗಳಲ್ಲಿ ಮಾಡ್ತಿರೋದು ಇದನ್ನೇ. ಯಾರೆಲ್ಲ ಬಯಲಿಗೆ ಎಳಿತಾರೋ, ಸತ್ಯವನ್ನು ಹೊರಗೆ ತರ್ತಾರೋ ಅವ್ರಿಗೆಲ್ಲ ಎದುರಿಸೋದು, ಬೆದರಿಸೋದು, ಕೇಸ್ ದಾಖಲು ಮಾಡೋವಂಥದ್ದು, ಈ ರೀತಿ ಕಿರುಕುಳ ಕೊಡುವಂಥದ್ದು ಎಲ್ಲವನ್ನೂ ಮಾಡ್ತಾ ಬಂದಿದ್ದಾರೆ. DCM ಡಿ ಕೆ ಶಿವಕುಮಾರ್ ಇವತ್ತು ಕೊಟ್ಟಂತಹ ಹೇಳಿಕೆ, ಅದು ಘಟನೆ ನಡೆದಂಥದ್ದು ಸಚಿವರ ಕ್ಷೇತ್ರ, ಅಲ್ಲಿ ಅವ್ರನ್ನ ಸಿ ಟಿ ರವಿಯವ್ರನ್ನ ಸುಮ್ಮನೆ ಬಿಟ್ಟಿರೋದೇ ಪುಣ್ಯ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದೆ. ಏನನ್ನು ಸೂಚಿಸುತ್ತೆ ಇದು? ಏನು ಬಿಟ್ಬಿಡೋಕಿರೇನು ಸರ್ಕಾರ ಇದೇನು ಇದರಲ್ಲಿ ಇದೀವ? ಅವಮಾನ ಆಗಬೇಕು, ಅವ್ರಿಗೆ ನಾಚಿಕೆ ಆಗಬೇಕು. ಒಂದು ಸರ್ಕಾರ ಇದ್ದು ಹೇಳೋಂಥ ಭಾಷೆನ ಅಂದರೆ ಸರ್ಕಾರ ಸತ್ತೋಗಿದೆಯಾ? ಏನು ಬಿಟ್ಬಿಡಕ್ಕೆ ನಾವೇನು ಕೈ ಬಳೆ ತಟ್ಕೊಂಡು ಕೂತಿದ್ದೀವ? ನಮಗೇನು ಪಕ್ಷ ಇಲ್ವಾ, ಜನ ಇಲ್ವಾ, ಬೆಂಬಲ ಇಲ್ವಾ? ಜನರ ಆಶೀರ್ವಾದ ಇರೋದು ನಮ್ಮ ಜೊತೆ. ಇವ್ರನ್ನ ಸಂಪೂರ್ಣವಾಗಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಈ ರೀತಿ ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿ ಇರೋಂಥ ಹೇಳೋಂಥ ಮಾತೇನ್ರಿ ಇವ್ರು ಹೇಳೋಂಥ ಮಾತುಗಳ ಈ ರೀತಿ ನಡ್ಕೊಳ್ಳೋಂಥದ್ದು ತಪ್ಪು ಒಪ್ಪುಗಳಿದ್ರೆ ಕೇಸ್ ದಾಖಲಾಗಲಿ, ವಿಚಾರಣೆ ಆಗಲಿ, ತನಿಖೆ ಆಗಲಿ, ಯಾರು ತಪ್ಪು ಇವ್ರನ್ನ ತಡೆದಿದ್ದಾರೆ? ಈ ರೀತಿ ಹಲ್ಲೆ ಮಾಡಕ್ಕೆ ಬರೋದಾ? ಏನು ಅಂದ್ಕೊಂಡಿದ್ದಾರೆ ಇವರು? ಈ ಕಾನೂನು ಕ್ರಮ ಏನು ಸರ್ ಬಿಜೆಪಿಯಿಂದ? ನೋಡಿ, ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಆಗುತ್ತೆ, ಕೋರ್ಟಲ್ಲಿ ತೊಗೊಳ್ಳೋಂಥದ್ದಾಗುತ್ತೆ. ಇದನ್ನು ನೋಡಿ ವಿಚಾರಣೆಗೆ ಏನಿದೆಯೋ ಅಲ್ಲಿ ನೋಡ್ಕೊಳ್ಳೋಂಥದ್ದಾಗುತ್ತೆ. ಅದು ಇಷ್ಟನ್ನು ಮಾಡಿದರೆ ಆಗಿರೋದು. ನ್ಯಾಯಾಲಯ ಇದೆ, ಕಾನೂನಿದೆ, ದಾಖಲೆ ಮಾಡಿ ವ್ಯವಸ್ಥಿತವಾಗಿ ನಡೆಸ್ಬೋದಿತ್ತು. ಈ ರೀತಿ ಇವರು ಏನು ಇದಕ್ಕೆ ಯಾರೂ ಜಗ್ಗೋದು ಇಲ್ಲ. ಇದು ಯಾವುದಕ್ಕೂ ಜಗ್ಗಲ್ಲ. ಸಿ ಟಿ ರವಿಗೆ ಇವನು ಯಾವುದೂ ಲೆಕ್ಕ ಇಲ್ಲ. ಧೈರ್ಯವಾಗಿ ಸಮಾಜಮುಖಿ ಆಗಿರುವಂಥ ಒಬ್ಬ ವ್ಯಕ್ತಿನೇ ಸಿ ಟಿ ರವಿ. ಹಾಗಾಗಿ ಇಂಥ ಎದುರಿಸೋ ಶಕ್ತಿ ಅವ್ರಿಗಿದೆ, ನಮ್ಮ ಪಕ್ಷಕ್ಕಿದೆ, ನಮ್ಮ ಕಾರ್ಯಕರ್ತರಿಗಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಮಾತುಗಳು. ಕ್ಯಾಮ್ರಾಮನ್ ವಿನೋದ್ ಜೊತೆ ಕಿರಣ್ ಹನಿಡ್ಕ, ಟಿವಿ9 ಬೆಂಗಳೂರು.